ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ರೇಷನ್ ಕಾರ್ಡ್ದಾರರಿಗೆ ಇದೀಗ ಕೇಂದ್ರದಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಇಷ್ಟು ದಿನ ಪ್ರತಿ ವ್ಯಕ್ತಿಗೆ ಎಷ್ಟು ಕೆಜಿ ಅಕ್ಕಿ ಬರ್ತಾ ಇತ್ತೋ ಇದೀಗ ಅವೆಲ್ಲವನ್ನು ಸಹ ಬದಲಾವಣೆ ಮಾಡೋದಕ್ಕೆ ಇದೀಗ ಕೇಂದ್ರದಿಂದ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಹೌದು, ರೇಷನ್ ವಿತರಣಾ ವ್ಯವಸ್ಥೆಯಲ್ಲಿ ಇದೀಗ ಕೇಂದ್ರ ಸರ್ಕಾರ ಮಹತ್ವದ ಬದಲಾವಣೆಯನ್ನ ತರೋದಕ್ಕೆ ಇದೀಗ ಮುಂದಾಗಿರುವಂಥದ್ದು. ಅಂದರೆ AAY ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಇದೀಗ ಕುಟುಂಬಕ್ಕೆ 35 ಕೆಜಿ ಧಾನ್ಯ ನೀಡುವಂತಹ ಬದಲಾಗಿ ಪ್ರತಿ ವ್ಯಕ್ತಿಗೆ 7 ಕೆಜಿ ಧಾನ್ಯವನ್ನು ವಿತರಿಸುವಂತಹ ಪ್ರಸ್ತಾವನೆಗೆ ಇದೀಗ ಮುಂದಾಗಿರುವಂಥದ್ದು. ಈ ಕುರಿತು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ಕ್ಕೆ ಇದೀಗ ತಿದ್ದುಪಡಿ ತರಲು ಇದೀಗ ಸರ್ಕಾರ ಸಾರ್ವಜನಿಕರ ಅಭಿಪ್ರಾಯವನ್ನ ಇದೀಗ ಕೇಳಿರುವಂಥದ್ದು. ಒಟ್ಟಾರೆಯಾಗಿ ಏನಾಗ್ತಾ ಇತ್ತು ಅಂತ ನೋಡೋದಾದ್ರೆ ಇದೀಗ AAY ಈ ಅಡಿಯಲ್ಲಿ, ಈ ಯೋಜನೆಯ ಅಡಿಯಲ್ಲಿ ಒಂದು ಪ್ರತಿ ಕುಟುಂಬಕ್ಕೆ ಅಲ್ಲಿ ಎಷ್ಟು ಜನ ಇದ್ದಾರೆ, ಏನು ಎತ್ತ ಏನೂ ನೋಡದೆ 35 ಕೆಜಿ ಧಾನ್ಯವನ್ನು ನೀಡ್ತಾ ಇದ್ರು. ಆದರೆ ಇದೀಗ ಇದರ ಬದಲಾಗಿ ಪ್ರತಿ ವ್ಯಕ್ತಿಗೂ ಸಹ 7 ಕೆಜಿ ಅಕ್ಕಿ ಅಥವಾ 7 ಕೆಜಿ ಧಾನ್ಯವನ್ನು ವಿಸ್ತರಿಸಬೇಕು ಅಂತ ಒಂದು ಪ್ರಸ್ತಾವನೆಯನ್ನ ಮುಂದಿಟ್ಟಿರುವಂಥದ್ದು. ಇದರ ಕುರಿತಾಗಿ ಇದೀಗ ತಿದ್ದುಪಡಿಯನ್ನ ಮಾಡಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತಿದ್ದುಪಡಿಯನ್ನ ಮಾಡಬೇಕು ಅಂತ ಇದೀಗ ಸಾರ್ವಜನಿಕರ ಅಭಿಪ್ರಾಯವನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ಸರ್ಕಾರ. ಇನ್ನು ಕೇಂದ್ರ ಸರ್ಕಾರವು ರೇಷನ್ ವಿತರಣಾ ವ್ಯವಸ್ಥೆಯಲ್ಲಿ ಇದೀಗ ಮಹತ್ವದ ಬದಲಾವಣೆಗಳನ್ನ ತರೋದಕ್ಕೆ ಇದೀಗ ಮುಂದಾಗ್ತಾ ಇದೆ. ಪ್ರಸ್ತುತ ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳ ಕುಟುಂಬಗಳಿಗೆ ಸದಸ್ಯರ ಸಂಖ್ಯೆಯನ್ನ ಲೆಕ್ಕಿಸದೆ ಪ್ರತಿ ತಿಂಗಳು ಸಹ 35 ಕೆಜಿ ಧಾನ್ಯವನ್ನು ನೀಡಲಾಗ್ತಾ ಇತ್ತು. ಇನ್ನೊಂದೆಡೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ NFSA ಈ ಅಡಿಯಲ್ಲಿ ಆದ್ಯತಾ ವರ್ಗದ ಫಲಾನುಭವಿಗಳಿಗೆ ಪ್ರತಿ ವ್ಯಕ್ತಿಗೂ ಸಹ 5 ಕೆಜಿ ಧಾನ್ಯವನ್ನು ವಿಸ್ತರಿಸಲಾಗ್ತಾ ಇದೆ. ಆದರೆ ಈ ವ್ಯವಸ್ಥೆಯಿಂದ ದೊಡ್ಡ ಕುಟುಂಬಗಳಿಗೆ ಅನ್ಯಾಯವಾಗ್ತಾ ಇದೆ ಎಂದು ಇದೀಗ ಕೇಂದ್ರ ಸರ್ಕಾರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿದ್ರೂ ಸಹ 35 ಕೆಜಿಗೆ ಮಾತ್ರ ಮಿತಿಗೊಳಿಸಿರೋದ್ರಿಂದ ಒಬ್ಬೊಬ್ಬರಿಗೆ ಸಿಗುವಂತಹ ಧಾನ್ಯದ ಪ್ರಮಾಣ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ ಅಂತ ಇದೀಗ ಅಧಿಕಾರಿಗಳು ತಿಳಿಸಿದ್ದಾರೆ. ವಿಶೇಷವಾಗಿ ಅದರಲ್ಲೂ ಪ್ರಮುಖವಾಗಿ ಬಡ ವರ್ಗದ ದೊಡ್ಡ ಕುಟುಂಬಗಳು ಇದರಿಂದ ಬಹಳ ತೊಂದರೆಯನ್ನ ಅನುಭವಿಸ್ತಾ ಇರೋದು ಇದೀಗ ಗಮನಕ್ಕೆ ಬಂದಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೊಸ ನಿಯಮವನ್ನ ಜಾರಿಗೆ ತರಕ್ಕೆ ಇದೀಗ ಮುಂದಾಗಿರುವಂಥದ್ದು. ಹಾಗಾದ್ರೆ ಈ ಹೊಸ ನಿಯಮ ಏನು, ಇವೆಲ್ಲವನ್ನು ಸಹ ನೋಡ್ತಾ ಹೋಗೋಣ. ಇನ್ನು ಇದುವರೆಗೂ ಸಹ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ರು ತಿಂಗಳಿಗೆ 35 ಕೆಜಿ ಉಚಿತ ಧಾನ್ಯವನ್ನು ನೀಡಲಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಕುಟುಂಬ ಆಧಾರಿತ ಹಂಚಿಕೆಯ ಬದಲಾಗಿ ಪ್ರತಿಯೊಬ್ಬ ಸದಸ್ಯರಿಗೂ ಸಹ 7 ಕೆಜಿ ಧಾನ್ಯವನ್ನು ನೀಡುವಂತೆ ಇದೀಗ ಕೇಂದ್ರ ಸರ್ಕಾರ ಯೋಜಿಸ್ತಾ ಇದೆ. ಇದಕ್ಕಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರ ತಿದ್ದುಪಡಿಯನ್ನ ತರಬೇಕು ಅಂತ ಇದೀಗ ಸರ್ಕಾರ ಒಂದಷ್ಟು ಉದ್ದೇಶವನ್ನ ಇದೀಗ ಮಂಡಿಸಿರುವಂಥದ್ದು. ಇನ್ನು ಸರ್ಕಾರದ ಪ್ರಸ್ತಾವನೆಯ ಪ್ರಕಾರ ಈ ಯೋಜನೆ ಏನಿದೆ AAY ಈ ಅಡಿಯಲ್ಲಿ ಧಾನ್ಯ ವಿತರಣೆಯನ್ನ ಪ್ರತಿ ಕುಟುಂಬಕ್ಕೆ 35 ಕೆಜಿಯಿಂದ ಪ್ರತಿ ವ್ಯಕ್ತಿಗೆ 7 ಕೆಜಿಗೆ ಬದಲಾಯಿಸಲಾಗ್ತಾ ಇದೆ. ಆದರೆ ಒಂದು ಕುಟುಂಬಕ್ಕೆ ಗರಿಷ್ಠ 35 ಕೆಜಿ ಮಿತಿಯೇ ಒಂದೊಂದು ಕಡೆ ಮುಂದುವರಿಯುತ್ತೆ. ಅಂದರೆ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಗರಿಷ್ಠ 35 ಕೆಜಿ ಮಿತಿಯನ್ನು ಮುಂದುವರಿಸೋದಕ್ಕೂ ಮುಂದಾಗಿರುವಂಥದ್ದು. ಇನ್ನು ಈ ಬದಲಾವಣೆಗೆ ಪ್ರಮುಖವಾದಂತಹ ಉದ್ದೇಶ ಏನು ಅಂತ ನೋಡೋದಾದರೆ, ಪ್ರಸ್ತುತ ಸಾಮಾನ್ಯ ಆದ್ಯತಾ ಬಡ ಕುಟುಂಬಗಳೇನಿದೆ ಆ ಪ್ರತಿ ವ್ಯಕ್ತಿಗೂ ಸಹ 5 ಕೆಜಿ ರೇಷನನ್ನು ನೀಡಲಾಗ್ತಾ ಇತ್ತು. ಆದರೆ AAY ಯೋಜನೆಯ ದೊಡ್ಡ ಕುಟುಂಬಗಳಿಗೆ ಒಟ್ಟು 35 ಕೆಜಿ ಮಾತ್ರ ಸಿಗ್ತಾ ಇರೋದ್ರಿಂದ ಒಬ್ಬೊಬ್ಬ ಸದಸ್ಯರಿಗೂ ಸಹ ಸಿಗುವಂತಹ ಧಾನ್ಯದ ಪ್ರಮಾಣ ಬಹಳ ಕಡಿಮೆ ಆಗ್ತಾ ಇದೆ. ಈ ಅಸಮಾನತೆಯನ್ನ ನಿವಾರಿಸಿ ದೊಡ್ಡ ಕುಟುಂಬಗಳಿಗೆ ನ್ಯಾಯ ಒದಗಿಸೋದು ಹೊಸ ನಿಯಮದ ಮುಖ್ಯ ಉದ್ದೇಶ ಆಗಿದೆ ಅಂತ ಇದೀಗ ತಿಳಿಸಿರುವಂಥದ್ದು. ಈ ಯೋಜನೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಇದಕ್ಕೊಂದು ಉದಾಹರಣೆ ಅಂತ ನೋಡೋದಾದ್ರೆ, 2 ಸದಸ್ಯರ ಕುಟುಂಬ ಅಂದ್ರೆ ಇಬ್ಬರು ಇರ್ತಾರೆ, ಅವ್ರಿಗೆ ಒಬ್ಬೊಬ್ಬರಿಗೆ 7 ಕೆಜಿ ಅಂತ ನೋಡೋದಾದ್ರೆ 14 ಕೆಜಿ ಧಾನ್ಯ ಇಲ್ಲಿ ಸಿಗ್ಬೇಕಾಗಿರುವಂಥದ್ದು. ಇನ್ನು 5 ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರಿದ್ರೆ ಆ ಕುಟುಂಬಕ್ಕೆ 35 ಕೆಜಿ ಧಾನ್ಯ ಅಂದ್ರೆ ಇದು ಮಿತಿಯ ಅನ್ವಯ ಅಂತ ಇದೀಗ ತಿಳಿಸಿರುವಂಥದ್ದು. ಇನ್ನು ಅಂತಿಮವಾಗಿ ನಿರ್ಧಾರ ಆಗಿದೆಯಾ ಅಂತ ನೋಡೋದಾದ್ರೆ ಇನ್ನೂ ಸಹ ಆಗಿಲ್ಲ. ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ರಾಷ್ಟ್ರೀಯ ಆಹಾರ ಭದ್ರತಾ ಅಂದರೆ ಈ ಮಸೂದೆಯನ್ನು ಅಂದರೆ 2026ಕ್ಕೆ ಒಂದಷ್ಟು ತಿದ್ದುಪಡಿಯನ್ನು ಮಾಡಬೇಕು ಅಂತ ಇದೀಗ ನಿರ್ಧಾರವನ್ನು ಮಾಡಿರುವಂಥದ್ದು. ಇನ್ನು ಈ ಕುರಿತು ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಕೇಳೋದಕ್ಕೆ ಮುಂದಾಗಿದೆ. ಈ ಪ್ರಸ್ತಾವನೆ ಜಾರಿಗೆ ಬಂದರೆ ಹೊಸ ನಿಯಮಗಳು ಒಂದು ಕಡೆ ಅನ್ವಯವಾಗುತ್ತೆ. ಅದೇ ರೀತಿಯಾಗಿ ಫಲಾನುಭವಿಗಳಿಗೆ ಉಚಿತವಾಗಿ ಅಕ್ಕಿ ಮತ್ತು ಗೋಧಿ ವಿತರಣೆ
ಯಾವ ರೀತಿ ಹಿಂದೆಯಿಂದ ನಡ್ಕೊಂಡ್ ಬಂತಲ್ವಾ ಅದೇ ರೀತಿ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಈ ನಿಯಮ ಜಾರಿಗೆ ಬರಬೇಕು ಅಂದರೆ ಸಾರ್ವಜನಿಕರ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಸಮನಾಗಿದೆ, ಎಷ್ಟರ ಮಟ್ಟಿಗೆ ಒಗ್ಗಟ್ಟಾಗಿದೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇದೆಲ್ಲದಕ್ಕೂ ಸಹ ಸಾರ್ವಜನಿಕರ ಅಭಿಪ್ರಾಯವನ್ನ ಕೇಳೋದಕ್ಕೆ ಇದೀಗ ಸರ್ಕಾರ ಮುಂದಾಗಿರುವಂಥದ್ದು. ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಬಹುದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.